ಹೀಗೆ ಮುಖ್ಯಮಂತ್ರಿಯವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಅಸಮಾಧಾನ ಇಲ್ಲ, ಯಾವುದೇ ಬದಲಾವಣೆಗಳು ಆಗಿಲ್ಲ ಮಂತ್ರಿ ಪಟ್ಟಿಯಲ್ಲಿ. ನೀವು ಏನು ಬೇಕಿದ್ರೂ ಮಂತ್ರಿ ಪಟ್ಟಿನ ಓಡಿಸ್ಕೊಂಡಿರ್ಬೋದು, ಆದರೆ ಅಂತಿಮವಾಗಿ ನಾನು ಏನು ರಾಜ್ಯಪಾಲರಿಗೆ ಕಳಿಸಿದ್ದೆ ಅದೇ ಮಂತ್ರಿ ಪಟ್ಟಿ ಇತ್ತು, ಅದೇ ಅಧಿಕೃತವಾದಂಥ ಪಟ್ಟಿ ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ಅದು ಅವರ ಸಮರ್ಥನೆ. ಇನ್ನು ಮಂತ್ರಿ ಸ್ಥಾನ ಸಿಕ್ಕಂತಹ ಕಾಂಗ್ರೆಸ್ ನಾಯಕರು ಖುಷಿಯಾಗಿದ್ದಾರೆ. ಆದರೆ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂಥೇಳಿ ಕಾದು ಕುಳಿತಿದ್ದಂತಹ ಶಾಸಕರು ಸಿಟ್ಟಿಗೆದ್ದಿದ್ದಾರೆ. ಶಾಸಕ ಸ್ಥಾನಕ್ಕೆ ಒಬ್ಬರು ರಾಜೀನಾಮೆಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಬೆಂಬಲಿಗರು ಬೀದಿಗಿಳಿದಿದ್ದಾರೆ. ರಸ್ತೆ ತಡೆ ನಡೆಸುವುದು, ಪ್ರತಿಕೃತಿಗಳನ್ನು ದಹಿಸುವುದು, ಹೀಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಶಾಸಕ ಹಂಪನಗೌಡ ಬಾದರ್ಲಿ, ಹಿರಿಯ ಶಾಸಕರು, ಅವರಿಗೆ ಅವಕಾಶ ಸಿಕ್ಕಿಲ್ಲ. ಇಲ್ಲಿ ಈಗಾಗಲೇ ಯಶವಂತರಾಯಗೌಡ ಪಾಟೀಲರು ಹೋಗಿ ಮಂತ್ರಿಗಳಾಗಿದ್ದಾರೆ. ಈಗ ರುದ್ರಪ್ಪ ಲಮಾಣಿಯವರು ಅದಕ್ಕಿಂತ ಸ್ವಲ್ಪ ಮುಂಚೆ ಅವರು ಉಪಾಧ್ಯಕ್ಷರಾಗಿದ್ದಾರಲ್ಲ, ಹಾಗಾಗಿ ಅವ್ರಿಗೆ ಹೋಗಿ ಉಪಾಧ್ಯಕ್ಷರಿಗೆ ಒಂದು ರಾಜೀನಾಮೆ ಪತ್ರವನ್ನು ಕೊಟ್ಟು ಬಂದಿದ್ದಾರೆ ಯಶವಂತರಾಯಗೌಡ ಪಾಟೀಲರು, ಇಂಡಿ ಕ್ಷೇತ್ರದ ಶಾಸಕರು. ಹಾಗೆಯೇ ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೂ ಸಚಿವ ಸ್ಥಾನ ಕೈತಪ್ಪಿ ಹೋಗಿದೆ. ಹೀಗಾಗಿ ಅಭಿಮಾನಿಯೊಬ್ಬ ಪೆಟ್ರೋಲ್ ಸುರಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಪ್ರತಿಭಟನೆಯ ವೇಳೆ ಪೆಟ್ರೋಲ್ ಸುರಿದುಕೊಳ್ತಾ ಇದ್ದಂತೆಯೇ ಸ್ಥಳೀಯರು ಮತ್ತು ಪೊಲೀಸರು ಆತನನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾದರ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ. ಇನ್ನು ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರಾಗಿರುವಂತಹ ಪ್ರಸಾದ್ ಅಬ್ಬಯ್ಯ ಅವ್ರಿಗೂ ಕೂಡ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕಾಗಿ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಇವರೆಲ್ಲ ಸೇರಿ ಟೈರ್ ಮೇಲೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದು ಹಳ್ಳಿ ಟೈರನ್ನು ತಗೊಂಡ್ಬಂದು ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಬಸ್ಗೂ ಕೂಡ ಕಲ್ಲು ಹೊಡೆದಿದ್ದಾರೆ. ಆ ಬಸ್ಗೆ ಕಲ್ಲು ಹೊಡೆಯೋದ್ರ ಮೂಲಕವಾಗಿ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾಳು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ಸಿದ್ದರಾಮಯ್ಯನವರ ಆಪ್ತ ಶಾಸಕರಲ್ಲಿ ಒಬ್ಬರಾಗಿದ್ದಂತಹ ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಶಾಸಕರಾಗಿರುವಂಥ ಎಂ ಕೃಷ್ಣಪ್ಪ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅವ್ರಿಗೂ ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದರು. ಕೃಷ್ಣಪ್ಪ ಅವ್ರ ಜೊತೆಗೆ ಅವರ ಮಗ ಪ್ರಿಯಾಕೃಷ್ಣ ಅವರು ಕೂಡ ಶಾಸಕರಾಗಿದ್ದಾರೆ. ಹಿರಿಯರ ಕೋಟಾದಲ್ಲಿ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಅವರು ಇಟ್ಕೊಂಡಿದ್ರು. ಅಥವಾ ಒಂದು ವೇಳೆ ಹೊಸಬರಿಗೆ ಕೊಡಬೇಕು ಅಂತೇಳಿ ಆದರೆ ಪ್ರಿಯಾಕೃಷ್ಣ ಅವರ ಆಪ್ಷನ್ ಕೂಡ ಇದ್ದೇ ಇತ್ತು, ಅವರಿಗೆ ಮಂತ್ರಿ ಸ್ಥಾನ ಕೊಡಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಅಪ್ಪ ಮಗ ಇಬ್ಬರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡುವ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡಿಲ್ಲ. ಇದರಿಂದಾಗಿ ಸಿಟ್ಟಿಗೆದ್ದಿರುವಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ವಿಶೇಷವಾಗಿ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಅವರ ಬೆಂಬಲಿಗರು ಪ್ರಮುಖ ಹುದ್ದೆಗಳಿಗೆ, ಪಕ್ಷದ ಪದಾಧಿಕಾರಿ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮಾಗಡಿ ರಸ್ತೆ, ನಾಗರಭಾವಿ, ಮೈಸೂರು ರಸ್ತೆ ಸೇರಿದಂತೆ ಹಲವು ಕಡೆಯಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಭದ್ರಾವತಿ ಶಾಸಕ BK ಸಂಗಮೇಶ್ವರ್ ಅವರು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಶಿರಾ ಶಾಸಕರಾಗಿರುವಂತಹ ಹಿರಿಯರಾಗಿರುವಂತಹ TB ಜಯಚಂದ್ರ ಅವರ ಮನೆಯಲ್ಲಿ ಹಿರಿಯ ಶಾಸಕರುಗಳು ಸಭೆ ನಡೆಸಿದ್ದಾರೆ. ಆ ಮೂಲಕವಾಗಿ ರಿಸೈನ್ ಕೊಡೋದಾ ಅನ್ನೋದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಮೈಸೂರಿನ NR ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ತನ್ವೀರ್ ಸೇಠ್ ಅವರಿಗೆ ಪಕ್ಷದ ನಾಯಕರ ಮೇಲೆ ಅವರೂ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆದರೆ ನೇರವಾಗಿ ಏನನ್ನೂ ಮಾತಾಡುವಂಥ ಕೆಲಸವನ್ನು ತನ್ವೀರ್ ಸೇಠ್ ಅವರು ಮಾಡಿಲ್ಲ. ತನ್ವೀರ್ ಸೇಠ್ ಅವರ ಬೆಂಬಲಿಗರು ವಿಷ ಕುಡಿಯೋದಾಗಿ ಹೇಳಿ ಮೈಸೂರಿನಲ್ಲಿ ಹೈಡ್ರಾಮಾ ಕೂಡ ಸೃಷ್ಟಿಸಿರುವಂಥ ಘಟನೆಯೂ ಕೂಡ ನಡೀತು. ಬೇರೆಯವರು ಈ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಬಂದಿದ್ದಾರೆ. NY ಗೋಪಾಲಕೃಷ್ಣ, ಅಪ್ಪಾಜಿ ನಾಡಗೌಡ, ಬಂಗಾರಪೇಟೆ ಶಾಸಕರಾಗಿರುವಂತಹ ನಾರಾಯಣಸ್ವಾಮಿ, ಹೀಗೆ ಹಲವರು ರಾಜೀನಾಮೆ ಕೊಡ್ತೀವಿ ಅಥವಾ ರಾಜೀನಾಮೆಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾನಾ ಸ್ವರೂಪಗಳಲ್ಲಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಕೂಡ ಅಷ್ಟೇ ತಮ್ಮ ಸಿಟ್ಟನ್ನು ಟೈರ್ಗಳ ಮೇಲೆ ತೋರಿಸಿದ್ದಾರೆ. ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬುಧವಾರ ಬಾಗೇಪಲ್ಲಿ ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಶಾಸಕರ ಬೆಂಬಲಿಗರಂತೂ ಬೀದಿಯಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಾಳೆಯೂ ಹೋರಾಟ, ಧರಣಿ, ಪ್ರತಿಭಟನೆಗಳಿಗೆ ನಿರ್ಧರಿಸಿದ್ದಾರೆ. ಈಗ ಮುನಿಸ್ಕೊಂಡಂಥವರಿಗೆ ಮದ್ದರಿಯುವಂತಹ ಕೆಲಸವನ್ನು ಹೈಕಮಾಂಡ್ನವರು ಮಾಡಬೇಕಾಗತ್ತೆ. ಪಕ್ಷದ ತೀರ್ಮಾನವೇ ಇಲ್ಲಿ ಅಂತಿಮ ಅನ್ನುವಂಥದ್ದನ್ನು ಹೇಳಿ ಅವರಿಗೆ ಮನವೊಲಿಸ್ಬೋದು. ಮಂತ್ರಿ ಸ್ಥಾನ ವಂಚಿತ ಶಾಸಕರನ್ನು ಕರೆದು ಮನವೊಲಿಸುವ ಕಾರ್ಯಕ್ರಮ ಇನ್ನು ಮುಂದಿನ ಒಂದು ವಾರಗಳ ಕಾಲ ನಡೆಸ್ಬೋದು. ಅದೇ ಭಾಳ ಪ್ರಮುಖ ಅಜೆಂಡಾ ಆಗಿರುತ್ತೆ ಸರ್ಕಾರದ ಭಾಗದಲ್ಲಿ. ನಿಗಮ ಮಂಡಳಿಗಳ ಸ್ಥಾನಗಳನ್ನು ನೀಡೋದರ ಮೂಲಕವಾಗಿ ಅವ್ರಿಗೆ ಇಮಿಡಿಯೇಟಾಗಿ ಒಂದು ತಾತ್ಕಾಲಿಕ ಮುಲಾಮು ಹಚ್ಚುವ ಕಾರ್ಯಕ್ರಮವನ್ನು ಮಾಡಬಹುದು. ಮನವೊಲಿಕೆಗೂ ಬಗ್ಗದ ಶಾಸಕರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬಹುದು. ಆದರೆ ರಾಜೀನಾಮೆ ಕೊಟ್ಟರೆ ಕೊಡಲಿ ಅನ್ನುವಂಥ ರೀತಿಯಲ್ಲಿ ಹೇಳಿದರೂ ಕೂಡ ಒಂದು ರೀತಿಯಿಂದ ಬೆದರಿಸುವ ರೀತಿಯಲ್ಲಿ ಹೇಳ್ಬೋದು. ಆದರೆ ಎಲ್ಲರನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗೋದರ ಕಡೆಗೆ ಕೆಲಸವನ್ನು ಮಾಡ್ತಾರೆ. ಇದು ರಾಜ್ಯದ ಕಥೆ. ಆದರೆ ಬಿಹಾರದಲ್ಲೊಂದು ಬಹಳ ದೊಡ್ಡದಾದಂತಹ ರಿಸಲ್ಟ್ ಬಂದಿದೆ. ಬಿಹಾರದಲ್ಲಿ 30 ವರ್ಷಗಳಿಂದ ಅದು BJPಯ ಭದ್ರಕೋಟೆ ಆಗಿತ್ತು. ಅಷ್ಟೇ ಅಲ್ಲ, ಕಮಲಪಡೆಯ ರಾಷ್ಟ್ರೀಯ ನಾಯಕತ್ವವನ್ನು ವಹಿಸಿರ್ತಕ್ಕಂಥವರ ವಿಧಾನಸಭಾ ಕ್ಷೇತ್ರ ಬಂಕೀಪುರ ವಿಧಾನಸಭಾ ಕ್ಷೇತ್ರ ಇದು ಈಗ ಕಮಲಪಡೆಯಿಂದ ಕೈ ಜಾರಿದೆ. ಉಪಚುನಾವಣೆಯಲ್ಲಿ ಜನಸುರಾಜ್ ಪಕ್ಷದ ಸಂಸ್ಥಾಪಕ, ರಾಜಕೀಯ ತಂತ್ರಜ್ಞ PK ಖ್ಯಾತಿಯ ಪ್ರಶಾಂತ್ ಕಿಶೋರ್ ಗೆಲುವು ಸಾಧಿಸಿದ್ದಾರೆ. ಜನಸುರಾಜ್ ಪಕ್ಷದ
ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರು ಎಲೆಕ್ಷನ್ ಗೆಲ್ಲೋ ತಂತ್ರಗಾರಿಕೆಯನ್ನು ಮಾಡೋದರಲ್ಲಿ ಬಹಳ ನಿಸ್ಸೀಮರು ಅನ್ನೋದನ್ನು ಈ ಬಾರಿ ಸ್ವತಃ ತಾವೇ ಅಭ್ಯರ್ಥಿಯಾಗಿದ್ದುಕೊಂಡು ಪ್ರೂವ್ ಮಾಡಿದ್ದಾರೆ. ಬಿಹಾರದ ಬಂಕಿಪುರ ಕ್ಷೇತ್ರದ ಉಪಚುನಾವಣೆಯನ್ನೇ ಅವರು ತಮ್ಮ ಸ್ಪರ್ಧೆಗೆ ಆಯ್ಕೆ ಮಾಡಿಕೊಂಡ್ರು. ಕಳೆದ ಬಾರಿ ಅವರು ಬಿಹಾರದ ಚುನಾವಣೆಯ ಅಖಾಡಕ್ಕೆ ನೇರವಾಗಿ ಧುಮುಕಿರಲಿಲ್ಲ. ಈ ಬಂಕಿಪುರ ಕ್ಷೇತ್ರ 30 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಅಷ್ಟೇ ಅಲ್ಲ, ಇದರ ಈ ಹಿಂದಿನ ಶಾಸಕರು ಯಾರು ಅಂತ ಹೇಳಿದ್ರೆ ಬಿಜೆಪಿ ಈಗಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ನಿತಿನ್ ನಬೀನ್ ಇಲ್ಲಿ ಸತತವಾಗಿ ಗೆದ್ದು ಬರ್ತಾ ಇದ್ದಂಥ ಕ್ಷೇತ್ರ. ಆದರೆ ಇವತ್ತು ನಿತಿನ್ ನಬೀನ್ ಅವರ ಕ್ಷೇತ್ರವನ್ನೇ ಪ್ರಶಾಂತ್ ಕಿಶೋರ್ ತನ್ನ ತೆಕ್ಕೆಗೆ ಹಾಕ್ಕೊಂಡಿದ್ದಾರೆ. 1995ರಿಂದ ಬಿಜೆಪಿ ಅಭ್ಯರ್ಥಿಗಳದ್ದೇ ಪಾರುಪತ್ಯ ಇದ್ದಂತಹ ಕ್ಷೇತ್ರ ಇದು. 2006ರಿಂದಲೂ ನಿತಿನ್ ನಬೀನ್ ನಿರಂತರವಾಗಿ ಗೆಲುವನ್ನು ದಾಖಲಿಸಿಕೊಂಡು ಬಂದಿದ್ದಾರೆ. ಅವರ ತಂದೆಯೂ ಕೂಡ ಹಿಂದೆ ಈ ಕ್ಷೇತ್ರ ಶಾಸಕರಾಗಿದ್ದರು. ಬಂಕಿಪುರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ನಿತಿನ್ ನಬೀನ್ ಅವರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಅವರು ರಾಜ್ಯಸಭೆಗೆ ನಬೀನ್ ಅವರನ್ನ ಆಯ್ಕೆ ಮಾಡೋ ಕೆಲಸವನ್ನು ಬಿಜೆಪಿಯವರು ಮಾಡಿದರು. ಜುಲೈ 30ಕ್ಕೆ ಬಂಕಿಪುರ ಕ್ಷೇತ್ರಕ್ಕೆ ಮತದಾನ ನಡೆಯಿತು. ಇಂದು ಮತ ಎಣಿಕೆ ವೇಳೆ ಬಿಜೆಪಿ ಅಭ್ಯರ್ಥಿ ನೀರಜ್ ಕುಮಾರ್ ವಿರುದ್ಧ ಪ್ರಶಾಂತ್ ಕಿಶೋರ್ ಅವರು ಗೆಲುವನ್ನು ದಾಖಲಿಸಿದ್ದಾರೆ. 2025ರಲ್ಲಿ RJD ವಿರುದ್ಧ 51,936 ಮತಗಳ ಅಂತರದಿಂದ ನಿತಿನ್ ನಬೀನ್ ಅವರು ಗೆಲುವು ದಾಖಲಿಸಿಕೊಂಡಿದ್ರು. ಈಗ 19,324 ಮತಗಳಿಂದ ಬಿಜೆಪಿ ವಿರುದ್ಧ ಪ್ರಶಾಂತ್ ಕಿಶೋರ್ ಗೆಲುವು ದಾಖಲಿಸಿದ್ದಾರೆ. 2025ರ ಬಿಹಾರ ಚುನಾವಣೆಯಲ್ಲಿ ಒಂದು ಕ್ಷೇತ್ರವನ್ನು ಕೂಡ ಗೆಲ್ಲದ ಪ್ರಶಾಂತ್ ಅವರ ಪಕ್ಷ ಈಗ ಬಿಹಾರದಲ್ಲಿ ಐತಿಹಾಸಿಕ ಗೆಲುವಿನ ಮೂಲಕ ಖಾತೆ ತೆರೆದಿದೆ. ಆ ಮೂಲಕ ಪ್ರಶಾಂತ್ ಕಿಶೋರ್ ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶಿಸ್ತಾ ಇದ್ದಾರೆ. ये विधायक बनाने का चुनाव नहीं है, ये भाजपा के केंद्रीय नेतृत्व को ये संदेश देने का एक प्रयास है बिहार की जनता के द्वारा कि बिहार में किसी अच्छे व्यक्ति को मुख्यमंत्री बनाइए. आपको जनता ने 202 विधायक जिताए हैं. किसी अपराधी, किसी गलत चाल चरित्र चेहरा वाले व्यक्ति को बिहार का नेतृत्व मत दीजिए. अच्छे आदमी को बनाइए ताकि बिहार में भी शिक्षा हो, बिहार में भी बच्चों के लिए रोजगार हो, बिहार के बच्चों को भी बाहर मजदूरी करने न जाना पड़े. ये संदेश बांकीपुर के लोगों ने दिया है. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಬಿಜೆಪಿ ಲೇವಡಿ ಶುರು ಮಾಡಿದೆ. ಲೂಟಿಕೋರ ಸರ್ಕಾರದಲ್ಲಿ ಭ್ರಷ್ಟರಿಗೆ ಮಾತ್ರ ಆದ್ಯತೆ, ಮಾನ್ಯತೆ ಸಿಕ್ಕಿದೆ ಅಂತ ಪೋಸ್ಟ್ ಆಗಿದೆ. ಜಮೀರ್ ಅಹಮದ್ದು ಮನೆ ಹಂಚಿಕೆ ಹಗರಣ, ಸಂತೋಷ್ ಲಾಡ್ದು ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ ಹಗರಣ, ಬಿ ನಾಗೇಂದ್ರರದ್ದು ವಾಲ್ಮೀಕಿ ನಿಗಮ ಹಗರಣ, ಅನರ್ಹರಿಗೆ ಅಧಿಕಾರ ನೀಡುವುದೇ DK ಶಿವಕುಮಾರ್ ಸರ್ಕಾರದ ಮಾಡೆಲ್ ಅಂತ ಎಕ್ಸ್ನಲ್ಲಿ ಬಿಜೆಪಿ ಕಿಡಿಕಾರಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣ ಶೂನ್ಯಕ್ಕಿಳಿದಿವೆ. ಆದರೆ ಕಾಂಗ್ರೆಸ್ ನಾಯಕರಿಗೆ ಮಾತ್ರ ಮಂತ್ರಿಗಿರಿ ವಿಚಾರಗಳೇ ಮುಖ್ಯವಾಗಿವೆ ಅಂತ ಬಿಜೆಪಿ ಗುಡುಗಿದೆ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ 12 ಜನ ಶಾಸಕರು ರಾಜೀನಾಮೆಗೆ ಕ್ಯೂ ನಿಂತಿದ್ದಾರೆ. ಈ ಸಸ್ಪೆನ್ಸ್ ನಡುವೆ ಅಭಿವೃದ್ಧಿ ಅಯೋಮಯ ಎಂದು ಬಿಜೆಪಿ ಕಿಡಿಕಾರಿದೆ. ಕಾವೇರಿ ನೀರು ವಿವಾದ ಸಂಬಂಧ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. CWMA, CWRC ಆದೇಶವನ್ನು ಕರ್ನಾಟಕ ಸರಿಯಾಗಿ ಪಾಲಿಸ್ತಾ ಇಲ್ಲ ಎಂದು ಆರೋಪಿಸಿರುವ ತಮಿಳುನಾಡು ನಮಗೆ ಸಿಗಬೇಕಾದ ಕಾವೇರಿ ನೀರನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವಂತೆ ನಿರ್ದೇಶನ ನೀಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ವಯನಾಡು ಬಳಿಕ ಕೇರಳದಲ್ಲಿ ಮತ್ತೆ ಭೂಕುಸಿತ ಸಂಭವಿಸಿದೆ. ಮಲಪ್ಪುರಂ ಜಿಲ್ಲೆಯ ಪಾಣಕ್ಕಾಡನ ಕಾರತ್ತೋಡಿಯಲ್ಲಿ ನೋಡ್ತಾ ಇದ್ದಂತೆ ಬೆಟ್ಟದ ಒಂದು ಭಾಗ ಕುಸಿದು ಹೆದ್ದಾರಿಗೆ ಅಪ್ಪಳಿಸಿದೆ. ಅದೃಷ್ಟವಶಾತ್ ಕೂದಲೆಳೆಯ ಅಂತರದಲ್ಲಿ ಸ್ಥಳದಲ್ಲಿದ್ದ ಜನ ಪಾರಾಗಿದ್ದಾರೆ. ದೃಶ್ಯ ಭಯಾನಕವಾಗಿದ್ದು ಕೇರಳಾದ್ಯಂತ ಮಳೆಯಿಂದಾಗಿ 15 ಮಂದಿ ಮೃತಪಟ್ಟಿದ್ದಾರೆ. ಮಲೆನಾಡಿನಲ್ಲಿ ನಿರಂತರ ಮಳೆಗೆ ಶಿವಮೊಗ್ಗ ಜಿಲ್ಲೆಯ ಅಂಜನಾಪುರ ಜಲಾಶಯ ಭರ್ತಿಯಾಗಿದೆ. ಶಿಕಾರಿಪುರ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸುವ ಡ್ಯಾಂಗೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಬಾಗಿನ ಅರ್ಪಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಬಿಜೆಪಿ ಆಗ್ರಹಿಸುತ್ತಾ ಇದೆ. ಜಿಲ್ಲಾಡಳಿತ ಭವನದ ಮುಂದೆ ಜಿಲ್ಲಾ ಬಿಜೆಪಿ 24 ಗಂಟೆಗಳ ಕಾಲ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ದೊಡ್ಡನಗೌಡ ಪಾಟೀಲ್, ಹೇಮಲತಾ ನಾಯಕ್, ಪರಣ್ಣ ಮುನವಳ್ಳಿ ಸೇರಿ ಹಲವರು ಧರಣಿಯಲ್ಲಿ ಭಾಗಿಯಾಗಿದ್ದರು. ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಹಣ ಎಲ್ಲಿಂದ ಬಂತು ಎಂಬ RTI ಕಾರ್ಯಕರ್ತನೊಬ್ಬನ ಪ್ರಶ್ನೆಗೆ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಸ್ಪಷ್ಟನೆ ನೀಡಿದ್ದಾರೆ. ತಮಗೆ ಬೋಸ್ಟನ್ ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿ ವೇತನ ದೊರೆತಿತ್ತು, ಇದರ ಜೊತೆಗೆ ಶಿಕ್ಷಣ ಸಾಲವನ್ನು ಪಡೆದಿದ್ದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಡೆದ ಪ್ರತಿಭಟನೆಗಳಲ್ಲಿ ವಿದ್ಯಾರ್ಥಿಗಳ ಮೇಲಿನ FIRಗಳನ್ನು ರದ್ದುಪಡಿಸಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕಾನೂನುಬದ್ಧವಾಗಿ ಪ್ರತಿಭಟನಾಕಾರ ವಿದ್ಯಾರ್ಥಿಗಳ ವಿರುದ್ಧದ ಕ್ರಿಮಿನಲ್ ಕೇಸ್ಗಳನ್ನು ಹಿಂಪಡೆಯಲು ರಾಜ್ಯಗಳಿಗೆ ಮುಕ್ತ ಅವಕಾಶವಿದೆ ಎಂದು ಸ್ಪಷ್ಟಪಡಿಸಿದೆ.
ಜಂತರ್ ಮಂತರ್ನಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿನ ಪ್ರಚಾರದ ಕುರಿತು ದೆಹಲಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. 400ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಪಾಕಿಸ್ತಾನಕ್ಕೆ ಲಿಂಕ್ ಹೊಂದಿರುವ ಮಾಹಿತಿ ಪ್ರಾಥಮಿಕ ತನಿಖೆಯಲ್ಲಿ ಹೊರಬಿದ್ದಿದೆ. ದೇಶವ್ಯಾಪಿ ಬಹುದೊಡ್ಡ ಮಟ್ಟದ ಬಿಕ್ಕಟ್ಟು ಸೃಷ್ಟಿಸಲು ಸಂಚು ರೂಪಿಸಲಾಗಿತ್ತು ಅಂತ ಹೇಳಲಾಗಿದೆ. ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಪ್ರಕರಣದಲ್ಲಿ ಮಾಜಿ ಬಿಜೆಪಿ ಸಂಸದ ಹಾಗೂ ಕುಸ್ತಿ ಫೆಡರೇಷನ್ನ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆಯಾಗಿದ್ದಾರೆ. ವಿಚಾರಣೆ ನಡೆಸಿದ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ದೋಷಮುಕ್ತಗೊಳಿಸಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸುವ ತಿದ್ದುಪಡಿ ವಿಧೇಯಕವನ್ನು ಇಂದು ಲೋಕಸಭೆ ಅಂಗೀಕರಿಸಿದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಸೂದೆಯನ್ನು ಮಂಡಿಸಿದರು. ಯಾವುದೇ ಚರ್ಚೆ ಇಲ್ಲದೆ ಲೋಕಸಭೆಯಲ್ಲಿ ಈ ಮಸೂದೆ ಅಂಗೀಕಾರ ಪಡೆದಿದೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಕಳುವು ಪ್ರಕರಣದಲ್ಲಿ ಸೂಕ್ತ ತನಿಖೆಗೆ ಆಗ್ರಹಿಸಿ ವಿಪಕ್ಷಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ವಿಪಕ್ಷಗಳ ಹಲವು ಸಂಸದರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿ ಮಾರ್ಗವನ್ನು ಕಡ್ಡಾಯವಾಗಿ ನಿರ್ಮಿಸಬೇಕೆಂದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಪಾದಚಾರಿ ಮಾರ್ಗ ಜನರ ಮೂಲಭೂತ ಹಕ್ಕು. ವಾಹನಗಳ ಕಿರಿಕಿರಿ ಇಲ್ಲದೆ ನಿರ್ಭೀತವಾಗಿ ಓಡಾಡುವಂತೆ ಪಾದಚಾರಿ ಮಾರ್ಗ ಇರಬೇಕೆಂದು ಕೋರ್ಟ್ ಸೂಚಿಸಿದೆ. ಕೆಪಿಎಸ್ಸಿಯಲ್ಲಿನ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯ ಅಕ್ರಮ ಪ್ರಕರಣದ ತನಿಖಾಧಿಕಾರಿಯಾಗಿ ರಾಘವೇಂದ್ರ ಹೆಗಡೆ ಅವರನ್ನು ನೇಮಕ ಮಾಡಲಾಗಿದೆ. ಸಿಐಡಿಯಲ್ಲಿ ಎಸ್ಪಿಯಾಗಿರುವ ರಾಘವೇಂದ್ರ ಹೆಗಡೆ ಅವರನ್ನು ತನಿಖಾಧಿಕಾರಿಯಾಗಿ ನೇಮಕ ಮಾಡಿ ಡಿಜಿಪಿ ಪ್ರಣವ್ ಮೊಹಾಂತಿ ಆದೇಶ ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಅರ್ಜಿ ಸಲ್ಲಿಕೆಗೆ ಇನ್ನು 5 ದಿನ ಮಾತ್ರ ಬಾಕಿ ಉಳಿದಿದೆ. ಆಗಸ್ಟ್ 8ಕ್ಕೆ ಡೆಡ್ಲೈನ್ ಮುಗಿಯಲಿದೆ. ಆಗಸ್ಟ್ 8ರ ನಂತರ ಕೊಟ್ಟ ಎನ್ಯುಮರೇಷನ್ ಫಾರ್ಮ್ ಪರಿಗಣನೆಗೆ ಬರುವುದಿಲ್ಲ. ಹೀಗಾಗಿ ಆಗಸ್ಟ್ 8ರ ಒಳಗಾಗಿ ಫಾರ್ಮ್ ಭರ್ತಿ ಮಾಡಿಕೊಡೋದಕ್ಕೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಬಿಹಾರದ ಸಿಮ್ರಿ ಬಖ್ತಿಯಾರ್ಪುರ ನಿಲ್ದಾಣದಲ್ಲಿ ನಿಂತಿದ್ದ ರೈಲಿಗೆ ಬೆಂಕಿ ಅವಘಡ ಸಂಭವಿಸಿದೆ. ಸಮಸ್ತಿಪುರ ಸಹರ್ಸಾ ಪ್ಯಾಸೆಂಜರ್ ರೈಲಿನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು 2-3 ಬೋಗಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಚೀನಾದ ಶಾಂಡಾಂಗ್ ಪ್ರಾಂತ್ಯದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಆಕಸ್ಮಿಕ ಬೆಂಕಿಗೆ ಕ್ವಿಂಗ್ ಡಾವೋ ಟಿಯಾಂಗ್ಯೂ ಕಂಪನಿಯ ಗೋದಾಮು ಧಗಧಗ ಹೊತ್ತಿ ಉಳಿದಿದೆ. ದಟ್ಟ ಹೊಗೆಯ ಜೊತೆಗೆ ಪಾನಿತ್ತರಕ್ಕೆ ಬೆಂಕಿ ಚಿಮ್ಮುತ್ತಿರುವಂತಹ ದೃಶ್ಯ ಭಯಾನಕವಾಗಿದೆ. ಅವಘಡದಲ್ಲಿ ಯಾವುದೇ ಜೀವಹಾನಿ ಸಂಭವಿಸಿಲ್ಲ.